ಹಿರಿಯ ನಟರು, ಹಾಸ್ಯ ನಟರು ಅಂತಾನೆ ಕೂಡ ಫೇಮಸ್ ಆಗಿರುವಂಥದ್ದು. ಆದರೆ ಇವರು ನಿರ್ದೇಶಕರು ಕೂಡ ಹೌದು, ನಿರ್ಮಾಪಕರು ಕೂಡ ಹೌದು. ಸಾಕಷ್ಟು ಟೈಗರ್ ಪ್ರಭಾಕರ್ ಅವರ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. ಆರೋಗ್ಯ ಸಮಸ್ಯೆಯಿಂದಾಗಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಮ್ಮ ಇಂಡಸ್ಟ್ರಿಗೆ ಒಂದು ಬಿಗ್ ಲಾಸ್ ಅಂತಾನೆ ಹೇಳ್ಬೋದು. ಅವರ ಪುತ್ರರಾದಂತಹ ರೋಹಿತ್ ಅವರು ನನ್ನ ಜೊತೆಗಿದ್ದಾರೆ. ಸರ್, ತಂದೆಗೆ ಅನಾರೋಗ್ಯ ಈಗ 3-4 ಡೇಸಿಂದ ಕಾಡ್ತಾ ಇತ್ತು. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು ಕೂಡ. ಬಟ್ ಆದರೆ ಗುಣ ಆಗಿ ವಾಪಸ್ ಬರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇತ್ತು. ಏನಾಗಿತ್ತು? ಮೇಡಮ್ ಇದು ಏನಿಲ್ಲ, ಅದು ಅವ್ರಿಗೆ ನಾರ್ಮಲಿ ಆ್ಯಸ್ ಅ ಈಸ್ ಏಜ್ ಪ್ರಕಾರ ಸಣ್ಣ ಪುಟ್ಟ ಏನೇ ಕಾಯಿಲೆ ಇದ್ದರೂ ಕೂಡ ಇಮಿಡಿಯೇಟ್ಲಿ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಚಿಕಿತ್ಸೆ ಮಾಡ್ತಕ್ಕಂಥದ್ದು ಒಂದು ವಾಡಿಕೆ ನಮ್ಮದು. ಸೊ ಇದು ನಮ್ಗೆ ಅಷ್ಟು ಸೀರಿಯಸ್ ಆಗುತ್ತೆ ಅಂತ ಅವರು ಅಂದ್ಕೊಂಡಿರಲಿಲ್ಲ, ನಾವು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ವೆದರ್ ಈ ರೀತಿ ಇರೋದ್ರಿಂದ ಲಂಗ್ಸ್ ಕಂಜೆಷನ್ ಆಗುತ್ತೆ, ಕಾಫ್ ಬರುತ್ತೆ, ಬ್ರೀದಿಂಗ್ ಸ್ವಲ್ಪ ಸರಿ. ಇಮಿಡಿಯೇಟ್ಲಿ ಮಣಿಪಾಲ್ಗೆ ಹೋದ್ವಿ. ಅದಕ್ಕಿಂತ ಮುಂಚೆ ನಮ್ಮ ಮೈತ್ರಿ ಹಾಸ್ಪಿಟ್ಲ್ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಡಾಕ್ಟರ್ ಶಿವಕುಮಾರ್ ಅವ್ರದ್ದೇ. ಸೊ ಅವರು ಎಲ್ಲ ರೀತಿಲಿ ಎಲ್ಲ ಚೆನ್ನಾಗಾಗಿತ್ತು. ಸೊ ಓಕೆ ಫೈನ್, ಲೆಟ್ ಅಸ್ ನಾಟ್ ಟೇಕ್ ಅಂತ ಒಳಗೆ ಹೋದ್ವಿ. ಅಲ್ಲಿ ಹೋಗಿ ಮತ್ತೆ ಒಳಗೆ ಹೋದಾಗ ದೆನ್ ಸೊ ಹಿ ಹ್ಯಾಡ್ ಕಾರ್ಡಿಯಾಕ್ ಇಶ್ಯೂಸ್ ಆ್ಯಂಡ್ ಹಳೆ ಲಂಗ್ಸು, ಸೊ ಕಿಡ್ನಿ ಇಶ್ಯೂಸ್ ಎಲ್ಲ ಮಲ್ಟಿಪಲ್ ಆದಾಗ ಸೊ ವಿ ಡಿಂಟ್ ನೋ ಇಟ್ ಇಸ್ ಅಷ್ಟು ಸೀರಿಯಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಮಧ್ಯದಲ್ಲಿ ಕೂಡ ಅದೃಷ್ಟವಶ ಚೇತರಿಕೆ ಆದರೂ ಚೆನ್ನಾಗಿ ಆಯ್ತಲ್ಲ ಅಂದ್ಕೊಂಡು, ಬಟ್ ಅನ್ಫಾರ್ಚುನೇಟ್ಲಿ ಟುಡೇ ಬೈ 9:30 ವಿ ಲಾಸ್ಟ್. ಅದು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಕಫ ಎಲ್ಲ ನೀರಾಗಿ ಬಾಡಿ ಫುಲ್ ಆವರಿಸ್ಕೊಂಡಿತ್ತು. ಅದಾದಮೇಲೆ ಮೊಬಿಲೈಸೇಷನ್ ಮಾಡಿದ್ದು ರಿಯಾಕ್ಟ್ ಆಯಿತು ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಸರ್. ಸೊ ಆರ್ಗ್ಯಾನ್ಸ್ ಎಲ್ಲ ಕೂಡ ಡ್ಯಾಮೇಜ್ ಆಯಿತು ಓವರ್ ಆಲ್ ಆಗಿ ಅಂತ ಹೇಳಿಬಿಟ್ಟು. ಪರ್ಟಿಕ್ಯುಲರ್ಲಿ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳೋದಾದರೆ? ನಾಟ್ ಎಕ್ಸಾಕ್ಟ್ಲಿ. ಈಗ ಒಂದು ಹಳೆಯದು ಅವ್ರದ್ದು ಸಣ್ಣ ಪುಟ್ಟ ಕಾರ್ಡಿಯಾಕ್ ಇತ್ತು. ಎರಡನೇದು ಈಗ ಮೇಜರ್ಲಿ ಏನಾಗಿದೆ, ಈಗ ಲಂಗ್ಸ್ ಇಸ್ ಅ ಮೇಜರ್ ಕಂಜಕ್ಷನ್ ಆಯಿತು. ಅವ್ರಿಗೆ ಈಗ ಒಬ್ಬ ಮನುಷ್ಯನಿಗೆ ಉಸಿರಾಟ ಇದ್ದಿರಬೇಕಲ್ವ. ಸೊ ವೆನ್ ಹಿ ಲೂಸಸ್ ಇಸ್ ಕಾನ್ಷಿಯಸ್, ಈಗ ಆತನಿಗೆ ವಾಟ್ ಯು ಸೇ ದ ಕಾನ್ಷಿಯಸ್ಸೇ ಅವ್ರಿಗೆ ಇರ್ಲಿಕ್ಕೆ ಹೋಗ್ತಾ ಹೋಗ್ತಾ ಒಬ್ರಿಗೊಬ್ರನ್ನ ನಮ್ಮನ್ನ ಕಂಡುಹಿಡಿಯೋದಕ್ಕೂ ಆಗ್ತಾ ಇರಲಿಲ್ಲ. ಸೊ ದೆನ್ ಇಟ್ ಗಾಟ್ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ, ಸತತ ಟ್ರೀಟ್ಮೆಂಟ್ಗಳು ಎಲ್ಲ ರೀತಿಲಿ ಕೊಟ್ಟಾದ ಮೇಲೆ ತಿರ್ಗಾ ಮತ್ತು ಕ್ರಿಯೇಟಿನ್ ಲೆವೆಲ್, ಸೊ ಇಟ್ಸ್ ಆಲ್ ಕನೆಕ್ಟೆಡ್. ಸೊ ಬಿಕಾಸ್ ಆಫ್ ಹಿಸ್ ಏಜ್ ಫ್ಯಾಕ್ಟರ್. ಸೊ ದೆನ್ ಮತ್ತೆ ಅವ್ರು ಚೇತರಿಸ್ಕೊಳ್ಳೋದಕ್ಕೆ ಆದರು. ಅದಾದಮೇಲೆ ಇವತ್ತು ಅನಿವಾರ್ಯತೆ ಬೆಳಗ್ಗೆ 9:30 ಇದಾಯಿತು ಮೇಡಮ್. ಸಾಕಷ್ಟು ಸಿನಿಮಾಗಳಲ್ಲಿ, ಒಂದಲ್ಲ ಎರಡಲ್ಲ ಸಾವಿರಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟೈಗರ್ ಪ್ರಭಾಕರ್ ಅವರ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು, ಆಪ್ತರು ಕೂಡ. ಸೊ ಅವರ ಒಡನಾಟದ ಬಗ್ಗೆ ಹೇಳ್ತಾ ಹೋಗೋದಾದರೆ, ಪ್ರಭಾಕರ್ ಅವರು ಬಂದು ಮೀಟ್ ಮಾಡಿದ್ರ ಕೊನೆ ಟೈಮಾಗಿ? ಯಾವಾಗ ನೆಕ್ಸ್ಟ್ ಇವಾಗ ಅಂತಿಮ ದರ್ಶನಕ್ಕೆ? ವಿನೋದ್ ಪ್ರಭಾಕರ್ ಸರ್ ಇಲ್ಲ, ಮೋಸ್ಟ್ಲಿ ಅವ್ರಿಗೆ ತಿಳಿದಿರುತ್ತೆ ಮೇಡಮ್. ಖಂಡಿತ ಅವ್ರಿಗೆ ಮೆಸೇಜ್ ಹೋದ್ಮೇಲೆ 100% ಸ್ಪಂದಿಸ್ತಾರೆ. ನಥಿಂಗ್ ಟು ವರಿ. ಯಾಕೆಂದರೆ ನಮ್ಮ ಒಡನಾಟ ಎಲ್ಲರಿಗೂ ಚೆನ್ನಾಗಿದ್ದಾರೆ. ಪ್ರತಿಯೊಬ್ಬರೂ ಅಪ್ಪಾಜಿಯವ್ರನ್ನ ಪ್ರೀತಿಸ್ತಾರೆ. ಯಾಕೆಂದರೆ ಇವ್ರು ಎಲ್ಲರ ಜೊತೆನೂ ಲವಲವಿಕೆಯಿಂದ ಇದ್ದಾರೆ. ಸೊ ಡೆಫಿನೆಟ್ಲಿ, ಯಾಕೆಂದರೆ ಎಲ್ಲ ಇವತ್ತೇ ಆಗಿರೋದಲ್ವ. ಆಲ್ ಆಫ್ ಎ ಸಡನ್ ನಮಗೂ ತೋಚಲಿಲ್ಲ ಯಾರಿಗೆ ಹೇಳ್ಬೇಕು, ಹೆಂಗೆ ಏನು ಅಂತ. ಸೊ ಎಲ್ಲ ನೀವೆಲ್ಲ ಪಾಪ ಮೀಡಿಯಾದವರೆಲ್ಲ ನನಗೆ ಸಹಾಯ ಮಾಡ್ತಾಯಿದ್ದೀರಿ. ಸೊ 100% ತಿಳಿದಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಸ್ಪಂದಿಸ್ತಿದ್ದಾರೆ. ನಮ್ಮ ನಮ್ಮ ಕಂಪ್ಲೀಟ್ಲಿ ಟಿ ವಿ ಸೀರಿಯಲ್ ಆರ್ಟ್ ಅವರು, ನಮ್ಮ ಫಿಲಮ್ ಚೇಂಬರ್ ಅವರು, ನಮ್ಮ ಅಧ್ಯಕ್ಷರು ನರ್ಸ್ಲಿಂಗ್ಲು ಸರ್ ಅವರು ಖುದ್ದಾಗಿ ಬಂದು ಎಲ್ಲ ಕಂಪ್ಲೀಟ್ಲಿ ನಮ್ಮ ಚೇಂಬರ್ ಕಂಪ್ಲೀಟ್ಲಿ ಅಷ್ಟು ಚೇಂಬರಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೆಲ್ಲ ಬೆಳಗ್ಗೆಯಿಂದ ಸತತವಾಗಿ 3 ದಿವಸದಿಂದ ನನ್ನ ಜೊತೆಲಿದ್ದು, ಇವಾಗ ನಾಳೆ ಇಲ್ಲಿ ಮನೆಯಲ್ಲಿ ಕಾರ್ಯ ಆದಮೇಲೆ ಬೆಳಗ್ಗೆ 10ರಿಂದ 11ವರೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಲ್ಲ ಪಾಪ ಎಲ್ಲ ಅವರೇ ನಿಂತು ಎಲ್ಲ ಇದು ಮಾಡಿರೋದು. ಅದು ಮುಗಿಸ್ಕೊಂಡು ಆಮೇಲೆ ಚಾಮರಾಜಪೇಟೆಗೆ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಾ? ಆಗ್ತಾ ಇದೆ. ಸೊ ಯಾರೆಲ್ಲ ಬರಬಹುದು ಅಂದರೆ ಆಪ್ತ ಬಳಗದವರಾಗಿರ್ಬೋದು, ಆ್ಯಂಡ್ ಟೈಮಿಂಗ್ಸ್ ಆಗಿರ್ಬೋದು, ಎಲ್ಲದರ ಬಗ್ಗೆ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅದೆಲ್ಲವನ್ನ ಹೇಳ್ತಾ ಹೋಗೋದಾದ್ರೆ? ಮೇಡಮ್, ಇವತ್ತು ಮನೆಯಲ್ಲಿದ್ದೀವಿ. ಈಗ ಸಂಪೂರ್ಣ ಇವತ್ತು ಮನೇಲಿ ಇರ್ತೀವಿ. ನಾಳೆ 10ರಿಂದ 11ವರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಅದಾದ ಮೇಲೆ ಚಾಮರಾಜಪೇಟೆ ಅಂತ್ಯಕ್ರಿಯೆಗೆ ಅಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಮೇಡಮ್. ಸುಮಾರು ಈಗ ಆಲ್ರೆಡಿ ಎಲ್ಲರಿಗೂ ಮೆಸೇಜ್ ಹೋಗಿದೆ. ಕಂಟಿನ್ಯೂಸ್ ಎಲ್ಲ ಫೋನ್ ಮಾಡ್ತೀರಾ, ಆಲ್ರೆಡಿ ಎಲ್ಲರೂ ಬರ್ತಿದ್ದಾರೆ. ನಾನು ಜಾಸ್ತಿ ಪ್ರಶ್ನೆ ಕೇಳುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ, ಬಿಕಾಸ್ ಆ ದೇವರು ನಿಮಗೆ ದುಃಖ ಭರಿಸುವಂತಹ ಶಕ್ತಿನ ಕೊಡಲಿ ಅಂತ ಹೇಳ್ತಾ, ಇನ್ನೊಂದು ಮೇನ್ ಅಂತ ಅಂದರೆ ಅಪ್ಪಾಜಿ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಿದ್ರು. ಡಾನ್ಸ್ ಆಗಲಿ, ಸಾಂಗ್ಸ್ ಆಗಲಿ, ಆಮೇಲೆ ಪ್ರತಿ ವರ್ಷ ನ್ಯೂ ಇಯರ್ಗೆ ಅವರು ಚರ್ಚ್ಗೆ ಭೇಟಿ ನೀಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಈ ವರ್ಷ ಹೇಗೆ ಕಳೆದ್ರು? ಬಿಕಾಸ್ ಇನ್ನು 1 ಮಂತ್ ಕೂಡ ಆಗಿಲ್ಲ. ಹಾಗಾಗಿ ಹೇಗಿತ್ತು ಆ ಕ್ಷಣಗಳನ್ನು ಮೆಲುಕು ಹಾಕೋದಾದರೆ? ಜನರಲಿ ಏನಾಗುತ್ತೆ, ಜನವರಿ 31 ನ್ಯೂ ಇಯರ್ ಅಂತಂದಾಗ ಅದು ಇಡೀ ಎಲ್ಲ ಕಂಪ್ಲೀಟ್ ಹೋಲ್ ಫ್ಯಾಮ್ಲಿ ನಾವೆಲ್ಲೂ ಆಚೆ ಹೋಗಂಗಿಲ್ಲ. ಎಲ್ಲ ಮನೆಯಲ್ಲಿ ಅವ್ರ ಜೊತೆ ಒಂದು ಸೆಲೆಬ್ರೇಷನ್ ಮಾಡ್ತಕ್ಕಂಥ ಒಂದು ವಾಡಿಕೆ. ಸೊ ಅಪ್ಪಾಜಿಯವರು 31 ಡಿಸೆಂಬರ್ ನೈಟು
ಇನ್ಫೆಂಟ್ ಜೀಸಸ್ ಚರ್ಚ್ಗೆ ಹೋಗಿ ಅಲ್ಲೊಂದು ಕ್ಯಾಂಡಲ್ ಹಚ್ಚಿ ಅದು ಪ್ರಭಾಕರ್ ಅಂಕಲ್ ಇದ್ದಾಗಿಂದನೂ ಅದು ಅವರವರ ಒಂದು ಸೊ ಇಟ್ಸ್ ದೇರ್ ರಿಲೇಷನ್ ಅವಾಗಿಂದನೂ ಅದೊಂದು ಹ್ಯಾಬಿಟ್ ಇತ್ತು. ಸೊ ಅವರು ಪ್ರಭಾಕರ್ ಅಂಕಲ್ ಹೋದ ಮೇಲೂ ಕೂಡ ಇವತ್ತಿಗೂ ಡಿಸೆಂಬರ್ 31 ಬಂದರೆ ನ್ಯೂ ಇಯರು ಅಂತ ಬಂದಾಗ ಸೊ ಇವತ್ತಿಗೂ ಚರ್ಚ್ಗೆ ಹೋಗ್ತಕ್ಕಂಥ ವಾಡಿಕೆ ನಮಗಿದೆ. ಸೊ ಈ ವರ್ಷ ಸ್ವಲ್ಪ ಬಿಕಾಸ್ ಆಫ್ ಹಿಸ್ ಹೆಲ್ತ್ ಇಶ್ಯೂಸ್ ನಾವು ಹೋಗಲಿಲ್ಲ. ಸೊ ಮನೆ ಮಟ್ಟಕ್ಕೆ ಎಲ್ಲ ಇದು ಮಾಡ್ಕೊಂಡಿದ್ದೀವಿ. ಇನ್ನು ದರ್ಶನ್ ಅವರ ಸಿನಿಮಾಗಳಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಸೊ ಅವರ ಒಡನಾಟದ ಬಗ್ಗೆ ಆಗಿರ್ಬೋದು, ದರ್ಶನ್ ಅವರು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆಯಾ, ಹೇಗೆ? ಇಲ್ಲ, ದರ್ಶನ್ ಸರ್ ಅವರ ಮತ್ತು ನಮ್ಮ ತಾಪಾಜಿ ಅವರ ಒಡನಾಟ ತುಂಬ ಚೆನ್ನಾಗಿದೆ. ಅವ್ರ ಫ್ಯಾಮಿಲಿಯವರಾಗಿರಲಿ, ಮೀನಾ ಆಂಟಿಯವರಾಗಿರಲಿ, ಅವ್ರ ತಂದೆಯವರಾಗಿರಲಿ, ಅವ್ರ ಬ್ರದರ್, ಸೊ ಎಲ್ಲರೂ ಅಪ್ಪಾಜಿಯವ್ರನ್ನ ಇಷ್ಟಪಡೋರು, ಅಷ್ಟೇ ಅಭಿಮಾನ ಕೂಡ ಇದೆ. ಸೊ ಅವ್ರಿಗೂ ಮೆಸೇಜ್ ತಿಳಿದಿರ್ತದೆ. ಸೊ ಇವತ್ತು ಪಾಪ ಅವ್ರಿಗೂ ಅವ್ರದ್ದೇ ಆದಂಥ ಒಂದು ಅನಾರೋಗ್ಯ, ಫಿಸಿಯೋಥೆರಪಿ ಇರೋದ್ರಿಂದ ಅವರು ಬ್ಯುಸಿ ಇರ್ತಾರೆ. ಸೊ ಇವತ್ತೆಲ್ಲ ನಾಳೆ ಖಂಡಿತ ಸ್ಪಂದಿಸ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಧನ್ಯವಾದ ಸರ್. ದೇವರು ನಿಮಗೆ ದುಃಖ ಭರಿಸುವಂತಹ ಶಕ್ತಿನ ಕೊಡಲಿ. ನಮಗೆ ಖಂಡಿತವಾಗಿಯೂ ಒಂದು ಬಿಗ್ ಲಾಸ್ ನಮ್ಮ ಇಂಡಸ್ಟ್ರಿಗೆ ಅಂತ ಹೇಳ್ತಾ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಇದಿಷ್ಟು ಸರಿಗಮ ವಿಜಿ ಮಗ ಆದಂತಹ ರೋಹಿತ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಮಂಜು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿರಿಯ ನಟರು, ಹಾಸ್ಯ ನಟರು ಅಂತಲೇ ಕೂಡ ಫೇಮಸ್ ಆಗಿರುವಂಥದ್ದು. ಆದರೆ ಇವರು ನಿರ್ದೇಶಕರು ಕೂಡ ಹೌದು, ನಿರ್ಮಾಪಕರು ಕೂಡ ಹೌದು. ಸಾಕಷ್ಟು ಟೈಗರ್ ಪ್ರಭಾಕರ್ ಅವರ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು. ಆರೋಗ್ಯ ಸಮಸ್ಯೆಯಿಂದಾಗಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಮ್ಮ ಇಂಡಸ್ಟ್ರಿಗೆ ಒಂದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು. ಅವರ ಪುತ್ರರಾದಂತಹ ರೋಹಿತ್ ಅವರು ನನ್ನ ಜೊತೆಗಿದ್ದಾರೆ. ಸರ್, ತಂದೆಗೆ ಅನಾರೋಗ್ಯ ಈಗ 3-4 ಡೇಸಿಂದ ಕಾಡ್ತಾ ಇತ್ತು. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು ಕೂಡ, ಬಟ್ ಆದರೆ ಗುಣ ಆಗಿ ವಾಪಸ್ ಬರ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇತ್ತು. ಏನಾಗಿತ್ತು? ಮೇಡಮ್ ಏನಿಲ್ಲ, ಅದು ಅವ್ರಿಗೆ ನಾರ್ಮಲಿ ಆ್ಯಸ್ ಅ ಈಸ್ ಏಜ್ ಪ್ರಕಾರ ಸಣ್ಣ ಪುಟ್ಟ ಏನೇ ಕಾಯಿಲೆ ಇದ್ದರೂ ಕೂಡ ಇಮಿಡಿಯೇಟ್ಲಿ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಚಿಕಿತ್ಸೆ ಮಾಡ್ತಕ್ಕಂಥದ್ದು ಒಂದು ವಾಡಿಕೆ ನಮ್ಮದು. ಸೊ ಇದು ನಮ್ಗೆ ಅಷ್ಟು ಸೀರಿಯಸ್ ಆಗುತ್ತೆ ಅಂತ ಅವರು ಅಂದ್ಕೊಂಡಿರಲಿಲ್ಲ, ನಾವು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ವೆದರ್ ಈ ರೀತಿ ಇರೋದ್ರಿಂದ ಲಂಗ್ಸ್ ಕಂಜೆಷನ್ ಆಗುತ್ತೆ, ಕಾಫ್ ಬರುತ್ತೆ, ಬ್ರೀದಿಂಗ್ ಸ್ವಲ್ಪ ಸರಿ. ಇಮಿಡಿಯೇಟ್ಲಿ ಮಣಿಪಾಲ್ಗೆ ಹೋದ್ವಿ. ಅದಕ್ಕಿಂತ ಮುಂಚೆ ನಮ್ಮ ಮೈತ್ರಿ ಹಾಸ್ಪಿಟ್ಲ್ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಡಾಕ್ಟರ್ ಶಿವಕುಮಾರ್ ಅವ್ರದ್ದೇ. ಸೊ ಅವರು ಎಲ್ಲ ರೀತಿಲೆಲ್ಲ ಚೆನ್ನಾಗಾಗಿತ್ತು. ಸೊ ಓಕೆ ಫೈನ್, ಲೆಟ್ ಅಸ್ ನಾಟ್ ಟೇಕ್ ಅಂತ ಒಳಗೆ ಹೋದ್ವಿ. ಅಲ್ಲಿ ಹೋಗಿ ಮತ್ತೆ ಒಳಗೆ ಹೋದಾಗ ದೆನ್ ಸೊ ಹಿ ಹ್ಯಾಡ್ ಅ ಕಾರ್ಡಿಯಾಕ್ ಇಶ್ಯೂಸ್ ಆ್ಯಂಡ್ ಹಳೆ ಲಂಗ್ಸು, ಸೊ ಕಿಡ್ನಿ ಇಶ್ಯೂಸ್ ಎಲ್ಲ ಮಲ್ಟಿಪಲ್ ಆದಾಗ ಸೊ ವಿ ಡಿಂಟ್ ನೋ ಇಟ್ ಇಸ್ ಅಷ್ಟು ಸೀರಿಯಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಮಧ್ಯದಲ್ಲಿ ಕೂಡ ಅದೃಷ್ಟವಶ ಚೇತರಿಕೆ ಆದರೂ ಚೆನ್ನಾಗಿ ಆಯ್ತಲ್ಲ ಅಂದ್ಕೊಂಡು, ಬಟ್ ಅನ್ಫಾರ್ಚುನೇಟ್ಲಿ ಟುಡೇ ಬೈ 9:30 ವಿ ಲಾಸ್ಟ್. ಅದು ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಕಫ ಎಲ್ಲ ನೀರಾಗಿ ಬಾಡಿ ಫುಲ್ ಆವರಿಸ್ಕೊಂಡಿತ್ತು. ಅದಾದಮೇಲೆ ಮೊಬಿಲೈಸೇಷನ್ ಮಾಡಿದ್ದು ರಿಯಾಕ್ಟ್ ಆಯಿತು ಅಂತ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇದೆ ಸರ್. ಸೊ ಆರ್ಗ್ಯಾನ್ಸ್ ಎಲ್ಲ ಕೂಡ ಡ್ಯಾಮೇಜ್ ಆಯಿತು ಓವರ್ ಆಲ್ ಆಗಿ ಅಂತ ಹೇಳಿಬಿಟ್ಟು, ಪರ್ಟಿಕ್ಯುಲರ್ಲಿ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳೋದಾದರೆ? ನಾಟ್ ಎಕ್ಸಾಕ್ಟ್ಲಿ. ಈಗ ಒಂದು ಹಳೆಯದು ಅವ್ರದ್ದು ಸಣ್ಣ ಪುಟ್ಟ ಕಾರ್ಡಿಯಾಕ್ ಇತ್ತು. ಎರಡನೇದು ಈಗ ಮೇಜರ್ಲಿ ಏನಾಗಿದೆ, ಈಗ ಲಂಗ್ಸ್ ಇಸ್ ಅ ಮೇಜರ್ ಕಂಜಕ್ಷನ್ ಆಯಿತು ಅವ್ರಿಗೆ. ಈಗ ಒಬ್ಬ ಮನುಷ್ಯನಿಗೆ ಉಸಿರಾಟ ಇದ್ದಿರಬೇಕಲ್ವ. ಸೊ ವೆನ್ ಹಿ ಲೂಸಸ್ ಇಸ್ ಕಾನ್ಷಿಯಸ್, ಈಗ ಅದ್ರಿಗೆ ವಾಟ್ ಯು ಸೇ ದ ಕಾನ್ಷಿಯಸ್ಸೇ ಅವ್ರಿಗೆ ಇರ್ಲಿಕ್ಕೆ ಹೋಗ್ತಾ ಹೋಗ್ತಾ ಒಬ್ರಿಗೊಬ್ರನ್ನ ನಮ್ಮನ್ನ ಕಂಡುಹಿಡಿಯೋದಕ್ಕೂ ಆಗ್ತಾ ಇರಲಿಲ್ಲ. ಸೊ ದೆನ್ ಇಟ್ ಗಾಟ್ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ, ಸತತ ಟ್ರೀಟ್ಮೆಂಟ್ಗಳು ಎಲ್ಲ ರೀತಿಲಿ ಕೊಟ್ಟಾದ ಮೇಲೆ ತಿರ್ಗಾ ಮತ್ತು ಕ್ರಿಯೇಟಿನ್ ಲೆವೆಲ್, ಸೊ ಇಟ್ಸ್ ಆಲ್ ಕನೆಕ್ಟೆಡ್. ಸೊ ಬಿಕಾಸ್ ಆಫ್ ಹಿಸ್ ಏಜ್ ಫ್ಯಾಕ್ಟರ್. ಸೊ ದೆನ್ ಮತ್ತೆ ಅವ್ರು ಚೇತರಿಸ್ಕೊಳ್ಳೋದಕ್ಕೆ ಆದರು. ಅದಾದಮೇಲೆ ಇವತ್ತು ಅನಿವಾರ್ಯತೆ ಬೆಳಗ್ಗೆ 9:30 ಇದಾಯಿತು ಮೇಡಮ್. ಹಂಗಾಗಿ ಸಾಕಷ್ಟು ಸಿನಿಮಾಗಳಲ್ಲಿ, ಒಂದಲ್ಲ ಎರಡಲ್ಲ ಸಾವಿರಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟೈಗರ್ ಪ್ರಭಾಕರ್ ಅವರ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ರು, ಆಪ್ತರು ಕೂಡ. ಸೊ ಅವರ ಒಡನಾಟದ ಬಗ್ಗೆ ಹೇಳ್ತಾ ಹೋಗೋದಾದರೆ, ಪ್ರಭಾಕರ್ ಅವರು ಬಂದು ಮೀಟ್ ಮಾಡಿದ್ರ ಕೊನೆ ಟೈಮಾಗಿ? ಯಾವಾಗ ನೆಕ್ಸ್ಟ್ ಇವಾಗ ಅಂತಿಮ ದರ್ಶನಕ್ಕೆ? ವಿನೋದ್ ಪ್ರಭಾಕರ್ ಸರ್ ಇಲ್ಲ, ಮೋಸ್ಟ್ಲಿ ಅವ್ರಿಗೆ ತಿಳಿದಿರುತ್ತೆ ಮೇಡಮ್. ಖಂಡಿತ ಅವ್ರಿಗೆ ಮೆಸೇಜ್ ಹೋದ್ಮೇಲೆ 100% ಸ್ಪಂದಿಸ್ತಾರೆ. ನಥಿಂಗ್ ಟು ವರಿ. ಯಾಕೆಂದರೆ ನಮ್ಮ ಒಡನಾಟ ಎಲ್ಲರಿಗೂ ಚೆನ್ನಾಗಿದ್ದಾರೆ. ಪ್ರತಿಯೊಬ್ಬರೂ ಅಪ್ಪಾಜಿಯವ್ರನ್ನ ಪ್ರೀತಿಸ್ತಾರೆ. ಯಾಕೆಂದರೆ ಇವ್ರು ಎಲ್ಲರ ಜೊತೆನೂ ಲವಲವಿಕೆಯಿಂದ ಇದ್ದಾರೆ. ಸೊ ಡೆಫಿನೆಟ್ಲಿ, ಯಾಕೆಂದರೆ ಎಲ್ಲ ಇವತ್ತೇ ಆಗಿರೋದಲ್ವ. ಆಲ್ ಆಫ್ ಎ ಸಡನ್ ನಮಗೂ ತೋಚಲಿಲ್ಲ ಯಾರಿಗೆ ಹೇಳ್ಬೇಕು ಹೆಂಗೆ ಏನು ಅಂತ. ಸೊ ನೀವೆಲ್ಲ ಪಾಪ ಮೀಡಿಯಾದವರೆಲ್ಲ ನನಗೆ ಸಹಾಯ ಮಾಡ್ತಾಯಿದ್ದೀರಿ. ಸೊ 100% ತಿಳಿದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಸ್ಪಂದಿಸ್ತಿದ್ದಾರೆ. ನಮ್ಮ ಕಂಪ್ಲೀಟ್ಲಿ ಟಿ ವಿ ಸೀರಿಯಲ್ ಆರ್ಟ್ ಅವರು, ನಮ್ಮ ಫಿಲಮ್ ಚೇಂಬರ್ ಅವರು, ನಮ್ಮ ಅಧ್ಯಕ್ಷರು ನರ್ಸ್ಲಿಮ್ಲು ಸಾರ್ ಅವರು ಖುದ್ದಾಗಿ ಬಂದು ಎಲ್ಲ ಕಂಪ್ಲೀಟ್ಲಿ ನಮ್ಮ ಚೇಂಬರ್ ಕಂಪ್ಲೀಟ್ಲಿ ಅಷ್ಟು ಚೇಂಬರಿಂದ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರೆಲ್ಲ ಬೆಳಗ್ಗೆಯಿಂದ ಸತತವಾಗಿ 3 ದಿವಸದಿಂದ ನನ್ನ ಜೊತೆಲಿದ್ದು, ಇವಾಗ ನಾಳೆ ಇಲ್ಲಿ ಮನೆಯಲ್ಲಿ ಕಾರ್ಯ ಆದಮೇಲೆ ಬೆಳಗ್ಗೆ 10ರಿಂದ 11ವರೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಲ್ಲ ಪಾಪ ಎಲ್ಲ ಅವರೇ ನಿಂತು ಎಲ್ಲ ಇದು ಮಾಡಿರೋದು. ಅದು ಮುಗಿಸ್ಕೊಂಡು ಆಮೇಲೆ ಚಾಮರಾಜಪೇಟೆಗೆ ಮಾಡೋಣ ಅಂತ ಅಂದ್ಬಿಟ್ಟು
ಯೋಚನೆ ಮಾಡ್ತಾ ಇದ್ದೀನಿ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಾ, ಆಗ್ತಾ ಇದೆ. ಸೊ ಯಾರೆಲ್ಲ ಬರಬಹುದು ಅಂದರೆ ಆಪ್ತ ಬಳಗದವರಾಗಿರ್ಬೋದು ಆ್ಯಂಡ್ ಟೈಮಿಂಗ್ಸ್ ಆಗಿರ್ಬೋದು, ಎಲ್ಲದರ ಬಗ್ಗೆ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅದೆಲ್ಲವನ್ನ ಹೇಳ್ತಾ ಹೋಗೋದಾದ್ರೆ. ಮೇಡಮ್ ಈಗ ಇವತ್ತು ಮನೇಲಿ ಇದ್ದೀವಿ, ಈಗ ಸಂಪೂರ್ಣ ಇವತ್ತು ಮನೇಲಿ ಇರ್ತೀವಿ. ನಾಳೆ 10ರಿಂದ 11 ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಅದಾದ ಮೇಲೆ ಚಾಮರಾಜಪೇಟೆ ಅಂತ್ಯಕ್ರಿಯೆಗೆ ಅಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಮೇಡಮ್. ಸುಮಾರು ಈಗ ಆಲ್ರೆಡಿ ಎಲ್ಲರಿಗೂ ಮೆಸೇಜ್ ಹೋಗಿದೆ, ಕಂಟಿನ್ಯೂಸ್ ಎಲ್ಲ ಫೋನ್ ಮಾಡ್ತೀರಾ, ಆಲ್ರೆಡಿ ಎಲ್ಲರೂ ಬರ್ತಿದ್ದಾರೆ. ನಾನು ಜಾಸ್ತಿ ಪ್ರಶ್ನೆ ಕೇಳುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ, ಬಿಕಾಸ್ ಆ ದೇವರು ನಿಮಗೆ ದುಃಖ ಭರಿಸುವಂತಹ ಶಕ್ತಿನ ಕೊಡಲಿ ಅಂತ ಹೇಳ್ತಾ, ಇನ್ನೊಂದು ಮೇನ್ ಅಂತ ಅಂದರೆ ಅಪ್ಪಾಜಿ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಿದ್ರು, ಡಾನ್ಸ್ ಆಗಲಿ ಸಾಂಗ್ಸ್ ಆಗಲಿ, ಆಮೇಲೆ ಪ್ರತಿ ವರ್ಷ ನ್ಯೂ ಇಯರ್ಗೆ ಅವರು ಚರ್ಚ್ಗೆ ಭೇಟಿ ನೀಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಈ ವರ್ಷ ಹೇಗೆ ಕಳೆದ್ರು, ಬಿಕಾಸ್ ಇನ್ನು 1 ಮಂತ್ ಕೂಡ ಆಗಿಲ್ಲ, ಹಾಗಾಗಿ ಹೇಗಿತ್ತು ಆ ಕ್ಷಣಗಳನ್ನು ಮೆಲುಕು ಹಾಕೋದಾದರೆ? ಜನರಲಿ ಏನಾಗುತ್ತೆ, ಜನವರಿ 31 ನ್ಯೂ ಇಯರ್ ಅಂತಂದಾಗ ಅದು ಇಡೀ ಎಲ್ಲ ಕಂಪ್ಲೀಟ್ ಹೋಲ್ ಫ್ಯಾಮ್ಲಿ ನಾವೆಲ್ಲೂ ಆಚೆಗೆ ಹೋಗಂಗಿಲ್ಲ, ಎಲ್ಲ ಮನೆಯಲ್ಲಿ ಅವ್ರ ಜೊತೆ ಒಂದು ಸೆಲೆಬ್ರೇಷನ್ ಮಾಡ್ತಕ್ಕಂಥ ಒಂದು ವಾಡಿಕೆ. ಸೊ ಅಪ್ಪಾಜಿಯವರು 31 ಡಿಸೆಂಬರ್ ನೈಟು ಇನ್ಫೆಂಟ್ ಜೀಸಸ್ ಚರ್ಚ್ಗೆ ಹೋಗಿ ಅಲ್ಲೊಂದು ಕ್ಯಾಂಡಲ್ ಹಚ್ಚಿ, ಅದು ಪ್ರಭಾಕರ್ ಅಂಕಲ್ ಇದ್ದಾಗಿಂದನೂ ಅದು ಅವರವರ ಒಂದು, ಸೊ ಇಟ್ಸ್ ದೇರ್ ರಿಲೇಷನ್, ಅವಾಗಿಂದನೂ ಅದೊಂದು ಹ್ಯಾಬಿಟ್ ಇತ್ತು. ಸೊ ಅವರು ಪ್ರಭಾಕರ್ ಅಂಕಲ್ ಹೋದ ಮೇಲೂ ಕೂಡ ಇವತ್ತಿಗೂ ಡಿಸೆಂಬರ್ 31 ಬಂದರೆ ನ್ಯೂ ಇಯರು ಅಂತ ಬಂದಾಗ, ಸೊ ಇವತ್ತಿಗೂ ಚರ್ಚ್ಗೆ ಹೋಗ್ತಕ್ಕಂಥ ವಾಡಿಕೆ ನಮಗಿದೆ. ಸೊ ಈ ವರ್ಷ ಸ್ವಲ್ಪ ಬಿಕಾಸ್ ಆಫ್ ಹಿಸ್ ಹೆಲ್ತ್ ಇಶ್ಯೂಸ್ ನಾವು ಹೋಗಲಿಲ್ಲ, ಸೊ ಮನೆ ಮಟ್ಟಕ್ಕೆ ಎಲ್ಲ ಇದು ಮಾಡ್ಕೊಂಡಿದ್ದಾರೆ. ಇನ್ನು ದರ್ಶನ್ ಅವರ ಸಿನಿಮಾಗಳಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಸೊ ಅವರ ಒಡನಾಟದ ಬಗ್ಗೆ ಆಗಿರ್ಬೋದು, ದರ್ಶನ್ ಅವರು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆಯಾ, ಹೇಗೆ? ಇಲ್ಲ, ದರ್ಶನ್ ಸರ್ ಅವರ ಮತ್ತು ನಮ್ಮ ಅಪ್ಪಾಜಿಯವರ ಒಡನಾಟ ತುಂಬ ಚೆನ್ನಾಗಿದೆ. ಅವ್ರ ಫ್ಯಾಮ್ಲಿಯವರಾಗಿರಲಿ, ಮೀನಾ ಆಂಟಿಯವರಾಗಿರಲಿ, ಅವ್ರ ತಂದೆಯವರಾಗಿರಲಿ, ಅವ್ರ ಬ್ರದರ್, ಸೊ ಎಲ್ಲರೂ ಅಪ್ಪಾಜಿಯವ್ರನ್ನ ಇಷ್ಟಪಡೋರು, ಅಷ್ಟೇ ಅಭಿಮಾನ ಕೂಡ ಇದೆ. ಸೊ ಅವ್ರಿಗೂ ಮೆಸೇಜ್ ತಿಳಿದಿರ್ತದೆ. ಸೊ ಇವತ್ತು ಪಾಪ ಅವ್ರಿಗೂ ಅವ್ರದ್ದೇ ಆದಂಥ ಒಂದು ಅನಾರೋಗ್ಯ, ಫಿಸಿಯೋಥೆರಪಿ ಇರೋದ್ರಿಂದ ಅವರು ಬ್ಯುಸಿ ಇರ್ತಾರೆ. ಸೊ ಇವತ್ತೆಲ್ಲ ನಾಳೆ ಖಂಡಿತ ಸ್ಪಂದಿಸ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಧನ್ಯವಾದ ಸರ್. ದೇವರು ನಿಮಗೆ ದುಃಖ ಭರಿಸುವಂತಹ ಶಕ್ತಿನ ಕೊಡಲಿ. ನಮಗೆ ಖಂಡಿತವಾಗಿ ಒಂದು ಬಿಗ್ ಲಾಸ್ ನಮ್ಮ ಇಂಡಸ್ಟ್ರಿಗೆ ಅಂತ ಹೇಳ್ತಾ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಇದಿಷ್ಟು ಸರಿಗಮ ವಿಜಿ ಮಗ ಆದಂತಹ ರೋಹಿತ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಮಂಜು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.